ಈ ಊರಿನ ಜನರೆಲ್ಲ ಕುಡುಕನೊಬ್ಬನ ಕಾಟಕ್ಕೆ ಹೈರಾಣಾಗಿ ಹೋಗಿದ್ರು. ಬಸ್ ಸ್ಟ್ಯಾಂಡ್ ಹೋಗೋದಕ್ಕೂ ಜನ ಹಿಂದೆ ಮುಂದೆ ನೋಡ್ತಿದ್ರು. ಹೀಗಾಗಿ ಪೊಲೀಸರ ಮೊರೆ ಹೋದವರಿಗೆ ಪೊಲೀಸರೇ ಶಾಕ್ ಕೊಟ್ಟಿದ್ದಾರೆ. ಖಾಕಿ ಪಡೆಯ ಎಂಟ್ರಿಗೆ ಜನ ಕಂಗಾಲಾಗಿ ಹೋಗಿದ್ದಾರೆ. ನೋಡಿ ನೋಡಿ ಈ ಪೊಲೀಸಪ್ಪ ಹೇಗೆ ಒಂದೊಂದು ಹೆಜ್ಜೆನೂ ರಾಜ್ಯ ಗಾಂಭೀರ್ಯವಾಗಿ ಇಡ್ತಿದ್ದಾರೆ ಅಂತ. ಎರಡು ಒಂದೇ ಒಂದು ಹೆಜ್ಜೆ ತಪ್ಪಿದ್ರೂ ಲಗಾಟೆ ಹೊಡೆಯೋದು ಖಾಯಂ. ಸುಳ್ಯ ತಾಲೂಕಿನ ಗುತ್ತಿಗಾರು ಬಸ್ ನಿಲ್ದಾಣದಲ್ಲಿ ಕುಡುಕರ ಹಾವಳಿ ಹೆಚ್ಚಾಗಿತ್ತು. ಹೀಗಾಗಿ ಇದಕ್ಕೊಂದು ಮುಕ್ತಿ ಹಾಡುವಂತೆ ಸ್ಥಳೀಯರು ಪೊಲೀಸರಿಗೆ ಮನವಿ ಸಲ್ಲಿಸಿದ್ರು. ಪೊಲೀಸರೇನೋ ಬಂದ್ರು, ಆದ್ರೆ ಅವರು ಬಂದ ಸ್ಟೈಲ್ ನೋಡಿ ಇಲ್ಲಿನ ಜನರೇ ಶಾಕ್ ಆಗಿದ್ದಾರೆ. ಏನ್ ಸರ್ ಹೀಗೆ ಹೆಜ್ಜೆ ಹಾಕ್ತಿದ್ದೀರಾ ಅಂದ್ರೆ ಅವ್ರು ಹೇಳಿದ್ದೇ ಬೇರೆ. ನಾವೇನ್ ಕುಡಿದು ಬಂದಿಲ್ಲ, ರಾತ್ರಿ ಎಲ್ಲ ನಿದ್ದೆ ಇಲ್ಲದೆ ನೈಟ್ ಡ್ಯೂಟಿ ಮಾಡಿದ್ದೇವೆ, ಹೀಗಾಗಿ ಒಂದೆರಡು ಹೆಜ್ಜೆ ಆ ಕಡೆ ಈ ಕಡೆ ಆಗ್ತಿದೆ ಅಂತಿದ್ದಾರೆ. ಡ್ರಿಂಕ್ ಮಾಡಿದಿರಿ ನೀವು ನೋಡೋದು ಗೊತ್ತಾಗ್ತದೆ. ಇಬ್ಬರು ಕೂಡ ಡ್ರಿಂಕ್ ಮಾಡಿದಿರಿ ಅಂತ ಇಲ್ಲ ಮತ್ತೆ ಮಲ್ತ ಡ್ರಿಂಕ್ ಮಾಡ್ತಾರೆ ನೀವು ಕ್ಲಿಯರ್ ಬಂದಿದ್ದೀನಿ ಡ್ರಿಂಕ್ ಮಾಡ್ತಾರೆ ಮಲ್ತಾರೆ ನೀವು. ಪೊಲೀಸರು ಎಣ್ಣೆ ಹೊಡೆದಿದ್ರೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಇವರ ವಾಕಿಂಗ್ ಸ್ಟೈಲ್ ನೋಡಿ ಜನ ಮಾತಾಡ್ಕೊಂಡಿದ್ದು ಮಾತ್ರ ಸುಳ್ಳಲ್ಲ. ಅಜಿತ್ ಕುಮಾರ್, ನ್ಯೂಸ್ 18 ಪುತ್ತೂರು. ಇನ್ನುಳಿದ ಪ್ರಮುಖ ಸುದ್ದಿಗಳನ್ನ ಕನ್ನಡ ನಾಡಿ ಎಕ್ಸ್‌ಪ್ರೆಸ್‌ನಲ್ಲಿ ನೋಡೋಣ. ಕಾವೇರಿ ಒಡಲು ತುಂಬುತ್ತಿರುವಾಗಲೇ ಕರುನಾಡಿಗೆ ಮತ್ತೆ ಶಾಕ್. ನಾಳೆಯಿಂದ ತಮಿಳುನಾಡಿಗೆ ಪ್ರತಿನಿತ್ಯ 1 ಟಿಎಂಸಿ ನೀರು ಹರಿಸಲು ಸಿಡಬ್ಲ್ಯೂಆರ್ಸಿ ಸೂಚನೆ. ಇನ್ನು ಯಾವುದೇ ತೀರ್ಮಾನವಾಗಿಲ್ಲ ಅಂದ್ರು ಡಿಕೆಶಿ. ಚಿಕ್ಕಮಗಳೂರಿನ ಜಲಪಾತಗಳ ಬಳಿ ಮಿತಿ ಮೀರಿದ ಪ್ರವಾಸಿಗರ ಹುಚ್ಚಾಟ. ಸೆಲ್ಫಿ ರೀಲ್ಸ್ ಮೋಹದಲ್ಲಿ ಅಪಾಯಕ್ಕೆ ಆಹ್ವಾನ. ಪೊಲೀಸರ ಮನವಿಗೂ ಪ್ರವಾಸಿಗರು ಡೋಂಟ್ ಕೇರ್. ಪಂಚಮಸಾಲಿ ಸಮುದಾಯಕ್ಕೆ 2A ಮೀಸಲಾತಿಗೆ ಆಗ್ರಹಿಸಿ ಪತ್ರ ಚಳವಳಿ. ಸಚಿವೆ ಹೆಬ್ಬಾಳ್ಕರ್ ನಿವಾಸಕ್ಕೆ ಜಯಮೃತ್ಯುಂಜಯ ಸ್ವಾಮೀಜಿ ಭೇಟಿ. ನ್ಯಾಯ ಸಿಗೋವರೆಗೂ ಹೋರಾಟದ ಎಚ್ಚರಿಕೆ. ತುಮಕೂರಿನ HP ಪೆಟ್ರೋಲ್ ಬಂಕ್ನಲ್ಲಿ ಮಹಾದೋಖ. 110 ರೂಪಾಯಿಗೆ ಕೇವಲ 300 ml ಪೆಟ್ರೋಲ್ ಕೊಟ್ಟ ಸಿಬ್ಬಂದಿ. ಪೆಟ್ರೋಲ್ ಬಂಕ್ ವಿರುದ್ಧ ಸ್ಥಳೀಯರ ಆಕ್ರೋಶ. ರಾಮನಗರದಲ್ಲಿ ಹೆಚ್ಚಾಯಿತು ಕಾಡು ಪ್ರಾಣಿಗಳ ಉಪಟಳ. ಜನವಸತಿ ಪ್ರದೇಶದಲ್ಲಿ ಚಿರತೆ ಓಡಾಟಕ್ಕೆ ಬೆಚ್ಚಿ ಬಿದ್ದ ಗ್ರಾಮಸ್ಥರು. ಚಿರತೆ ಸೆರೆ ಹಿಡಿಯುವಂತೆ ಅರಣ್ಯಾಧಿಕಾರಿಗಳಿಗೆ ಮನವಿ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ವಿದ್ಯಾರ್ಥಿಗಳ ಹೋರಾಟ. ಕುವೆಂಪು ವಿಶ್ವವಿದ್ಯಾಲಯದ ಕ್ಯಾಂಪಸ್ನಲ್ಲಿ ಬೃಹತ್ ಹೋರಾಟ. ಅಧಿಕಾರಿಗಳು ಸ್ಪಂದಿಸದಿದ್ದರೆ ಉಗ್ರ ಹೋರಾಟದ ಎಚ್ಚರಿಕೆ. ನಾಳೆ ಮೊದಲನೇ ಆಷಾಢ ಮಾಸದ ಶುಕ್ರವಾರ ಸಂಭ್ರಮ. ಚಾಮುಂಡಿ ಬೆಟ್ಟಕ್ಕೆ ಹರಿದು ಬರಲಿರೋ ಭಕ್ತ ಸಾಗರ. ಜಿಲ್ಲಾಡಳಿತದಿಂದ ಬೆಟ್ಟದಲ್ಲಿ ಭರದಿಂದ ಸಾಗಿದೆ ಸಕಲ ಸಿದ್ಧತೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.